ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರನೂ ಅನ್ಯಾಯ ಮಾಡ್ತಾ ಇದೆ. ಇವರು ಅಧಿಕಾರದಲ್ಲಿದ್ದಾಗಲೂ ಅನ್ಯಾಯ ಮಾಡಿದ್ದಾರೆ. ಇವತ್ತು ನಾವು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಮುಂದೇನೂ ಕೂಡ ಮಾಡ್ತೀವಿ, ಈಗಲೂ ಕೂಡ ಮಾಡ್ತೀವಿ. ಗೋವಿಂದರಾವ್ ವರದಿ ಬಂದ ತಕ್ಷಣವೇ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ಮಾಡ್ತೀವಿ. ಗೋವಿಂದರಾವ್ ಅವರ ವರದಿಯನ್ನು ಕಾಯ್ತಾ ಇದ್ದೀವಿ. ಅವರು ಜನವರಿನಲ್ಲಿ ಕೊಡ್ತಾರೆ. ಜನವರಿನಲ್ಲಿ ಕೊಟ್ಟ ಮೇಲೆ ಆಮೇಲೆ ವೈನ್ ಬೋರ್ಡು ಪ್ರಗತಿ ಪಥ ರಸ್ತೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ. ಇನ್ನು ಮುಂದೇನೂ ಕೂಡ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ. ಯಾವುದಕ್ಕೆ? ವೈನ್ ಮತ್ತು ದ್ರಾಕ್ಷಾ ಮಂಡಳಿಯ ಇದು ಬಿಜಾಪುರ ನಗರದಲ್ಲಿ. ಅದಕ್ಕೆ ತಾವು ದಯವಿಟ್ಟು 100 ಕೋಟಿ ರೂಪಾಯಿ ತಾವೇ ಇದೇ ಸದನದಲ್ಲಿ ಮಾತು ಕೊಟ್ಟಿದ್ರಿ. ಪರಿಶೀಲನೆ ಮಾಡಿಕೊಡ್ತೀವಿ. ಮೊನ್ನೆ ಅಧ್ಯಕ್ಷ ಮಾತು ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಕೊಡ್ತೀವಿ. ತಾವು ರೆಕಾರ್ಡ್ ತೆಗೆದು ನೋಡ್ರಿ. 100 ಕೋಟಿ ಕೊಡ್ತೀನಿ ತಾವಾಗೆ ಸ್ವಯಂ ಪ್ರೇರಣೆವಾಗಿ ತಾವು ಹೇಳಿದ್ದೀರಿ. ದಯವಿಟ್ಟು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಯತ್ನಾಳ್ ಅವರೇ, ಅವ್ರು ಹೇಳಿ ಮಾತು ಕೊಟ್ಟಿದ್ದ ಕೊಡ್ತೇವೆ ಅಂತ ಹೇಳಿದ್ದಾರೆ, ಮುಗಿತಾರೆ. ಅದನ್ನು ನಾನು ಏನು ಮಾತು ಕೊಡ್ತೀನಿ ಅದನ್ನು ನಡೆಸ್ತೀವಿ. ಯಾವತ್ತೂ ಹಿಂದೆಗಡೆ ಹೋಗೋ ಪ್ರಶ್ನೆನೇ ಇಲ್ಲ. ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಗೋವಿಂದರಾವ್ ರಿಪೋರ್ಟ್ ಬರಲಿ ಅಂತ ಕಾಯ್ತಾ ಇದ್ದೀವಿ. ಅದು ಬಂದ ಮೇಲೆ ಆ ರಿಪೋರ್ಟ್ ಏನು ಹೇಳ್ತದೆ ಅದು ರಿಪೋರ್ಟ್ ಪ್ರಕಾರ ಜಾರಿ ಮಾಡ್ತೀವಿ. ಅಧ್ಯಕ್ಷರ, ಕಿತ್ತೂರು ಕರ್ನಾಟಕ ಮಂಡಳಿ ಒಂದು ಘೋಷಣೆ ಮಾಡಿಬಿಡ್ರಿ. ಈ ವರದಿ ಬಂದ ಮೇಲೆ ಎಷ್ಟು ಹಣ ಬಿಡುಗಡೆ ಮಾಡಬೇಕು ಅನ್ನೋದು ಎಲ್ಲ ಶಾಸಕರಿಗೆ ಹೆಂಗೆ ಕಲ್ಯಾಣ ಕರ್ನಾಟಕ ಕನಿಷ್ಠ 50 ಕೋಟಿ ರೂಪಾಯಿ ಕೊಡ್ರಿ ದಯವಿಟ್ಟು. ಅದಕ್ಕೆ ಗೋವಿಂದರಾವ್ ಅವರು ಏನು ಹೇಳ್ತಾರೆ ಅಂತ ಗೊತ್ತಿಲ್ವಲ್ಲ ನಮಗೀಗ. ವಿ ಡು ನಾಟ್ ನೋ. ನಂಜುಂಡಪ್ಪನವರ ವರದಿ ಪರಿಣಾಮ ಏನಾಗಿದೆ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಶಿಫಾರಸು ಮಾಡ್ತಾರೆ ಅವರು. ಅದ್ರ ಪ್ರಕಾರ ಮಾಡ್ತೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಕ್ಲಾರಿಫಿಕೇಶನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮತ್ತೆ ಪದೇ ಅದೇ ರಾಗ, ಅದೇ ಹಾಡು, ಅದೇ ರಾಗ, ಮತ್ತೆ ಕೇಂದ್ರ ಸರ್ಕಾರ. ನಾನು ಸರ್ಕಾರನ ಕೇಳಕ್ಕೆ ಇಷ್ಟಪಡ್ತೀನಿ. ಆಯಿತು, ನೀವು ಹಿಂಗೆ ಹೇಳ್ತಾ ಇದ್ದೀರಲ್ಲ ಕೇಂದ್ರ ಸರ್ಕಾರ ಅನ್ಯಾಯ ಅಂತ. ಹಿಂದೆ ಮನಮೋಹನ್ ಸಿಂಗ್ ಅವರು 10 ವರ್ಷ ಇದ್ರಲ್ಲ, ಏನೇನು ಕೊಟ್ಟಿದ್ದಾರೆ? ಎಷ್ಟು ಪರ್ಸೆಂಟೇಜು ನಮಗೆ ಕೇಂದ್ರ ಸರ್ಕಾರದ ಹಣಗಳು ಎಷ್ಟು ಪರ್ಸೆಂಟೇಜ್ ನಮ್ಗೆ ಬಂದಿದೆ? ಬೇರೆ ರಾಜ್ಯಕ್ಕೆ ಎಷ್ಟು ಹೋಗಿದೆ, ನಮ್ಮ ರಾಜ್ಯಕ್ಕೆ ಎಷ್ಟು? ಅದನ್ನು ಬಿಡುಗಡೆ ಮಾಡಲಿ. ಅದನ್ನು ಬಿಡುಗಡೆ ಮಾಡಿ. ಬಿಡುಗಡೆ ಒಂದೇ ನಿಮಿಷ ಬಿಡುಗಡೆ ಮಾಡಿ. ವೈಟ್ ಪೇಪರ್ ಅನ್ನ ಹೊರಡಿಸಿ ಅಂತ ಹೇಳಿದ್ದಾರೆ. ನಾವೇನ್ ಮಾಡಿದೀವಿ, ಇವ್ರೇನ್ ಮಾಡಿದ್ದಾರೆ? ಮತ್ತೆ ಉತ್ತರ ಕರ್ನಾಟಕ ಕಡೆಗೆ ನಾವೇನ್ ಮಾಡಿದ್ದೀವಿ, ಇವ್ರೇನ್ ಮಾಡಿದ್ದಾರೆ? ವೈಟ್ ಪೇಪರ್ ಮಂಡಿಸೋಣ. ಆಯ್ತು, ನಾನು ಹೇಳ್ತಾ ಇದ್ದೀನಲ್ಲ. ಆಮೇಲೆ ನಿಯೋಗ ಕರ್ಕೊಂಡು ಹೋಗೋಣ ಪ್ರಧಾನಮಂತ್ರಿಗಳಿಗೆ. ಹೋಗೋಣ ಸರ್, ನೀವು ಹೋಗೋಣ, ಎಲ್ಲರೂ ಹೋಗೋಣ. ಮನಮೋಹನ್ ಸಿಂಗ್ ಅವರಿದ್ದಾಗ ಎಷ್ಟು ಹಣ ಬಿಡುಗಡೆ ರಾಜ್ಯಕ್ಕೆ ಬಂದಿದೆ ಅದನ್ನು ಕೂಡ ಕೊಡ್ತೀನಿ. ಕೊಡಿ. ವೈಟ್ ಪೇಪರ್ ಕೊಡುವಾಗ ಅವರಿದ್ದಾಗ ಎಷ್ಟು ಬಂದಿದೆ ಕೊಡಿ. ಜನ ತೀರ್ಮಾನ ಮಾಡ್ತಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ಉತ್ತರ ಕರ್ನಾಟಕದ ವಿರೋಧಿಗಳು ನೀವು ಉತ್ತರ ಕರ್ನಾಟಕದ ಮಲ್ತಾಯಿ ಧೋರಣೆ ನಿಮ್ದು. ಮಲ್ತಾಯಿ ಧೋರಣೆ ಭಾಷಣ ಮಾಡೋದು ಎದ್ದು ಹೋಗೋದು ಅಷ್ಟೇ. ಒಂದೇ ಒಂದು ಅನುಷ್ಠಾನ ಮಾಡಲಿಲ್ಲ. ಮಾಡಕ್ಕಾಗಲ್ಲ. ಉತ್ತರ ಕರ್ನಾಟಕದ ಜನತೆಗೆ ಅನ್ಯಾಯ ಮಾಡಿರೋರು ನಾವು. ಉತ್ತರ ಕರ್ನಾಟಕದ ಜನತೆಗೆ ಟೆಂಡರ್ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರೋರು ನೀವು.
ಸಿಎಂ ಅವರು ಬರೀ ಸುಳ್ಳೆ ಖೇಲೋ ಇಂಡಿಯಾ ಸ್ಕೀಮ್ ಬರೀ ಸುಳ್ಳೆ ಮಾನ್ಯ ಹೇಳ್ತಾ ಇದ್ದಾರೆ. ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ, ಸುಳ್ಳು ಬಿರಿ ಸುಳ್ಳು ಹೇಳ್ತಾ ಇದ್ದಾರೆ. ಸಮಿತಿ ಇವತ್ತು ಅಧ್ಯಕ್ಷರು ಮಾಡಿದವರು ನಾವು ಇವ್ರು ಮಾಡ್ಲಿಲ್ಲ. ಮುಖ್ಯಮಂತ್ರಿಗಳು ಅದಾದ್ಮೇಲೆ 5 ವರ್ಷ ಇವ್ರೇನು ಮಾಡ್ಲಿಲ್ಲ. ಹೈಯೆಸ್ಟ್ ಬಡ್ಜೆಟ್ ಮಂಡನೆ ಮಾಡಿ ಉತ್ತರ ಆಮೇಲೆ ಕರ್ನಾಟಕ ಏನು ಆಗಿಲ್ಲ ಅಂದ್ರೆ ಇದು ಇವ್ರ ಫೇಲ್ಯೂರ್. ಇವ್ರದ್ದು ಬಡ್ಜೆಟ್ ಮಂಡನೆ ಇವ್ರು ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ರೆ ಇವರಿಂದಾನೇ ಅನ್ಯಾಯ ಆಗಿರೋದು. ಇವರಿಂದ ರಾಜೀನಾಮೆ ಕೊಡ್ಬೇಕು. ಯಾಕೆಂದ್ರೆ ಏನು ಉದ್ಧಾರ ಮಾಡಲಿಲ್ಲ. ಬರೀ ಕೇಂದ್ರ ಸರ್ಕಾರ ಹೇಳಿದೆ ಇಷ್ಟೆಲ್ಲ ಬಡ್ಜೆಟ್ ಮಂಡನೆ ಮಾಡಿ ಏನು ಆಗಿಲ್ಲ ಅಂತ ಹೇಳಿದ್ರೆ ಇವರು ರಾಜೀನಾಮೆ ಕಪ್ಪು ಬೆಳೆಗಾರರ ದ್ರೋಹಿಗಳು, ರೈತರ ದ್ರೋಹಿಗಳು, ಉತ್ತರ ಕರ್ನಾಟಕದ ದ್ರೋಹಿಗಳು. ಇವರು ವಾಕೌಟ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಮಾತಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಉತ್ತರ ಕರ್ನಾಟಕದ ದ್ರೋಹಿಗಳು ಇವರು. 11 ವರ್ಷ ಅಧಿಕಾರದಲ್ಲಿದ್ದು ಏನು ಮಾಡಲಿಲ್ಲ. ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ ಮಾಡಿದವರು ನಾವು, ನಂಜುಂಡಪ್ಪ ಕಮಿಟಿ ಮಾಡಿದವರು ನಾವು, ಅದನ್ನು ಜಾರಿ ಮಾಡಿದವರು ನಾವು. ಇವರೇನು ಮಾಡಲಿಲ್ಲ. ಬರೀ ಬಿಜೆಪಿಗೆ ಮಹದಾಯಿ ಯೋಜನೆ, ಮಹದಾಯಿ ಯೋಜನೆ, ಬಿಜೆಪಿಗೆ ಮಹದಾಯಿ ಯೋಜನೆ ಉತ್ತರ ಕರ್ನಾಟಕ ವಿರೋಧಿ ಬಿಜೆಪಿಗೆ 2018 ತೀರ್ಮಾನ ಕರ್ನಾಟಕ ವಿರೋಧಿ ಬಿಜೆಪಿಗೆ ಇವತ್ತವರೆಗೆ ಕೊಡಕ್ಕಾಗ್ಲಿಲ್ಲ. ಅವರಿಗೆ ಅದಕ್ಕೆ ಕೊಡಕ್ಕಾಗಲಿಲ್ಲ. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಕ್ಕಾಗಲಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಅಲ್ಲ, ಕರ್ನಾಟಕ ರಾಜ್ಯ ಹಾಳಾಗಿದೆ. ಗೆಜೆಟ್ ನೋಟಿಫಿಕೇಶನ್ ಯಾರು ಮಾಡಬೇಕಾಗಿರೋದು? ಯಾರು ಮಾಡಬೇಕಾಗಿರೋದು? ಅಪ್ಪರ್ ಕೃಷ್ಣದ ಇಲ್ಲ. ಇವರು ಉತ್ತರ ಕರ್ನಾಟಕದ ದ್ರೋಹಿಗಳು, ಇವರು ರಣಹೇಡಿಗಳು. ಆರ್ಟಿಕಲ್ 371 ಜೈನ ವಿರೋಧ ಮಾಡಿದವರು ಇವರು. ಅದ್ವಾನಿಯವರು ನವೆಂಬರ್ 2002 ಮುಖ್ಯಮಂತ್ರಿಗಳು ಪತ್ರ ಬರೆದರು, ಎಸ್ ಎಂ ಕೃಷ್ಣ ಅವರು. ಅದಕ್ಕೆ 371 ಮಾಡಕ್ಕಾಗಲ್ಲ, ಸಂವಿಧಾನ ಜಾರಿ ಮಾಡಕ್ಕಾಗಲ್ಲ, ಬೇರೆ ರಾಜ್ಯಗಳು ಕೂಡ ಕೇಳ್ತವೆ ಅಂತೇಳಿ ಮಾಡಿದವರು ಇವರು. ಯಾರು ಅನ್ಯಾಯ ಮಾಡಿರೋರು? ಉತ್ತರ ಕರ್ನಾಟಕಕ್ಕೆ ದ್ರೋಹ ಮಾಡಿದವರು ಇವರು, ಅನ್ಯಾಯ ಮಾಡಿದವರು ಇವರು. ಮನಮೋಹನ್ ಸಿಂಗ್ ರವರು 371 ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಅದನ್ನು ನಾವು ಕೊಟ್ಟರು. ನಾವು ಅದಾದ್ಮೇಲೆ 371 ಮಾಡಿದ್ರು. ಇವರು ಇಲ್ಲೇ ಇದ್ದಾರೆ, ಎಚ್ ಕೆ ಪಾಟೀಲ್ ಇಲ್ಲೇ ಇದ್ದಾರೆ. ಇವರೇ ಸಮಿತಿ ಅಧ್ಯಕ್ಷರಾಗಿದ್ರು. ಇವ್ರ ಶಿಫಾರಸನ್ನ ನಾವು ಯಥಾವತ್ತಾಗಿ ಜಾರಿ ಮಾಡೋದು. ಇವ್ರಿಗೆ ಯಾವ ನೈತಿಕತೆ ಇದೆ? ಬಿಜೆಪಿ ಅವರಿಗೆ ಕಾಂಗ್ರೆಸ್ ಬಗ್ಗೆ ಮಾತಾಡಕ್ಕೆ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಯಾವ ನೈತಿಕತೆ ಇದೆ? ಇವರಿಗೆ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ ಇವರು.